ಇತ್ತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ತೇಜಸ್ವಿ ಸೂರ್ಯ ಅವರ ಭೇಟಿಯಾಗಿದೆ. ಅಂದರೆ ಇದು ಟನಲ್ ರಸ್ತೆಗೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಿನಲ್ಲಿ ಟನಲ್ ರಸ್ತೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ತಮ್ಮ ಒಂದು ಕನಸಿನ ಯೋಜನೆ ಬಗ್ಗೆ ಹೇಳ್ಕೊಂಡಿದ್ರು. ಆದರೆ ಈ ಟನಲ್ ರಸ್ತೆ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರು ಅಪಸ್ವರ ಎತ್ತಿದ್ರು. ಯಾಕಂದರೆ ಇಲ್ಲಿ ಪರಿಸರಕ್ಕೆ ಹಾನಿ ಆಗುತ್ತೆ, ಲಾಲ್ಬಾಗ್ ಮುಖಾಂತರ ಇದು ಟನಲ್ ರಸ್ತೆ ಹೋದರೆ ಅಂಥೇಳಿ ಪರಿಸರವಾದಿಗಳ ಜೊತೆಗೆ ಸೇರಿಕೊಂಡು ಒಂದಷ್ಟು ಪ್ರತಿಭಟನೆಗೂ ಕೂಡ ಅವರು ಮುಂದಾಗಿದ್ರು. ಸೊ ಹಾಗಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಅದರಂತೆ ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಭೇಟಿಯಾಗಿದೆ, ಮಾತುಕತೆಯನ್ನು ನಡೆಸಿದರೆ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದಂಥ ಒಂದು ಮಾತುಕತೆ. ಈ ಸಂದರ್ಭದಲ್ಲಿ ಮಾತಾಡಿದ್ರು. ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಮತ್ತು ತೇಜಸ್ವಿ ಸೂರ್ಯ ಅವರು ಭೇಟಿಯಾಗಿ ಮಾತಾಡಿರೋದು. ಅಲ್ಲಿ ಒಂದು ಟ್ಯಾಬ್ ಕೂಡ ತಂದಿದ್ರು. ಟ್ಯಾಬ್ನಲ್ಲಿ ಕೆಲವೊಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಟನಲ್ ಬಂದರೆ, ಈ ಟನಲ್ ಕಾಮಗಾರಿ ಏನಾದರೂ ನಡೆದೇ ಹೇಗೆ ತೊಂದರೆ ಆಗುತ್ತೆ, ಪರಿಸರಕ್ಕೆ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೆ, ಮರಗಳಿಗೆ ಏನು ತೊಂದರೆ ಆಗುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ವಿವರಿಸುವ ಒಂದು ನಿಟ್ಟಿನಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಥರನೇ ಬಹುಶಃ ಮಾಡ್ಕೊಂಡು ಬಂದಿದ್ರು ಅನಿಸುತ್ತೆ ತೇಜಸ್ವಿ ಸೂರ್ಯ. ಅದನ್ನೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಟನಲ್ ರಸ್ತೆಗೆ ವಿರೋಧ ಯಾಕೆ ಅನ್ನುವಂಥದ್ದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಟನಲ್ ರಸ್ತೆಯ ಸಾಧಕ ಬಾಧಕಗಳ ಕುರಿತಂತೆ ಇವತ್ತು ತೇಜಸ್ವಿ ಸೂರ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಈ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಹೇಳಿದರು, ಆ ಥರದ್ದು ಏನಾದರೂ ಸಮಸ್ಯೆಗಳಾಗುತ್ತೆ ಇದ್ರ ಬಗ್ಗೆ ಅನ್ನುವಂಥದ್ದಿದ್ದರೆ ದಯವಿಟ್ಟು ಬಂದು ನಮ್ಮ ಹತ್ರ ಮಾತಾಡಿ ಹೇಳಿ, ಏನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿ, ಅದರ ಸಾಧಕ ಬಾಧಕಗಳನ್ನು ನೋಡಿ ನಂತರ ಇದ್ರ ಬಗ್ಗೆ ಎಲ್ಲವೂ ತೀರ್ಮಾನ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದರು. ಸೊ ಅದರಂತೆ ಈಗ ತೇಜಸ್ವಿ ಸೂರ್ಯ ಕೂಡ ಈ ವಿಚಾರವಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಏನಿದೆ, ಲೂಪ್ ಹೋಲ್ಸ್ ಏನಿದೆ ಇದರಲ್ಲಿ, ಅಥವಾ ಏನು ಮೈನಸ್ ಪಾಯಿಂಟ್ಸು ಅನ್ನುವಂಥದ್ರ ಬಗ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ.